ನೀನು ಮೊದಲು ಹೇಗಿದ್ಯೋ ಹಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಹೀಗೆ ಮಾತ್ರ ಬದಲಾಗಬೇಡ ಪ್ಲೀಸ್. 20 ವರ್ಷಗಳಿಂದ ಪ್ರೀತಿ ಪ್ರೇಮ ಏನು ಇಲ್ಲದೆ ಇರೋದಕ್ಕೆ ಈಗ ರಾಕ್ಷಸನ ಕಂಡು ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಯುದ್ಧದಲ್ಲಿ ಪ್ರೀತಿ ಪ್ರೇಮ ಅಡ್ಡ ಬರಬಾರ್ದು. ಯುದ್ಧ ಅಂದಮೇಲೆ ಮುಂದೆ ನಿಲ್ಲೋದೆ, ಬಾಣ ಬಿಡೋದೆ. ನನಗೆ ಗೊತ್ತಿಡೋಕೆ ಬಂದವನ್ನ ನೀನು 4 ಏಟು ಹೊಡೆದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಝೇಂಡೆ. ನೀನು ನನ್ನ ಬೇಲಿ ಕಣೋ, ಅದನ್ನು ದಾಟಿ ಬರೋನು ಇನ್ನೂ ಹುಟ್ಟೇ ಇಲ್ಲ. ಬೇಲಿ ಸ್ವಲ್ಪ ಅಲ್ಲಾಡಿದ್ರು ನೋವಾಗೋದು ನನಗೇನೆ ಝೇಂಡೆ. ಅಲ್ಲ ಆರ್ಯ, ನಿಂಗೇನಾದರೂ ಹೆಚ್ಚು ಕಡಿಮೆ. ಸಿಚುವೇಶನ್ ವಾಸ್ ಅಂಡರ್ ಕಂಟ್ರೋಲ್ ಝೇಂಡೆ. ಯಾವ ನನ್ನ ಹಿಂದೆ ಬಂದ, ಯಾವ ಕಟ್ಟಡದಿಂದ ಗುರಿ ಇಟ್ಟ, ಆ ಗುರಿ ಅನುಗ್ ಯಾವಾಗ ಬದಲಾಯಿಸ್ದ, ಎಲ್ಲನೂ ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರು ನೀನು ಅಲ್ಲೇ ಕೂತಿದ್ಯಾ? ನಾನು ಏನು ಹೇಳಲಿ ಆರ್ಯ ನಿನಗೆ? ಯಾವ ಧೈರ್ಯದ ಮೇಲೆ ಹೀಗೆಲ್ಲ ಮಾಡ್ತಿದ್ಯಾ? ನಂಬಿಕೆ. ಯಾರ್ಯವರ್ಧನ್ ಅನ್ನೋ ಅಂತಸ್ತಿಗೆ ಬಲವಾದ ಅಡಿಪಾಯ ಆಗಿರೋ ಝೇಂಡೆ ಮೇಲಿನ ನಂಬಿಕೆ. ನೀನಿರೋವರೆಗೂ ನಾನು ಸ್ಥಿರವಾಗಿ ಇರ್ತೀನಿ ಕಣೋ. ನಾನು ಇನ್ನೂ ಬೆಳೆಯೋದಕ್ಕೂ ಅಥವಾ ಬೀಳೋದಕ್ಕೂ ನೀನು ಒಬ್ಬನೇ ಕಾರಣಕರ್ತನಾಗಿರ್ತೀಯ. ಈ ದೇಹ ಮಣ್ಣಾಗೋವರೆಗೂ ಯಾವತ್ತು ಬೀಳೋ ಮಾತಾಡಬೇಡ ಆರ್ಯ.